ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆಯ ಅಂಗವಾಗಿ ಆನೇಕಲ್ ತಾಲೂಕು ಪಂಚಾಯಿತಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಜಂಟಿ ಸಹಯೋಗದೊಂದಿಗೆ ಸರ್ಜಾಪುರ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಐತಿಹಾಸಿಕ ತಾಲೂಕು ಮಟ್ಟದ ಕ್ರೀಡಾ ಸಂಭ್ರಮ ಜರುಗಿದೆ. ಸರ್ಜಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಗಜಶಿಲಾಪುರಿ ಕ್ರೀಡೋತ್ಸವ 2026 ಜೂನ್ 6ರಂದು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಅತ್ಯಂತ ಸಡಗರ ಸಂಭ್ರಮದಿಂದ ಯಶಸ್ವಿಯಾಗಿ ನೆರವೇರಿದೆ. ದಿನನಿತ್ಯದ ಕಚೇರಿ ಕೆಲಸದ ಒತ್ತಡದಿಂದ ದೂರ ಸರಿದು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದರು. ಇನ್ನು ಪುರುಷ ಹಾಗೂ ಮಹಿಳಾ ಸಿಬ್ಬಂದಿಗಾಗಿ ಪ್ರತ್ಯೇಕವಾಗಿ ಆಯೋಜಿಸಲಾಗಿದ್ದ 100 ಮೀಟರ್ ಓಟ, ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ, ಬ್ಯಾಡ್ಮಿಂಟನ್, ಶಾಟ್ ಪುಟ್ ಹಾಗೂ ಕ್ಯಾರಂ ಸ್ಪರ್ಧೆಗಳಲ್ಲಿ ಅಧಿಕಾರಿಗಳು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಿ ಗಮನವನ್ನು ಸೆಳೆದಿದ್ದಾರೆ. ಈ ವಿನೂತನ ಕ್ರೀಡಾಕೂಟವು ಸಿಬ್ಬಂದಿಗಳಲ್ಲಿ ಒಗ್ಗಟ್ಟು ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸಲು ಉತ್ತಮ ವೇದಿಕೆಯಾಗಿದೆ ಎಂದು ಆನೇಕಲ್ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಭೈರಪ್ಪ ಹರ್ಷವನ್ನು ವ್ಯಕ್ತಪಡಿಸಿದರು. ಇನ್ನು ಕೊನೆಯಲ್ಲಿ ವಿಜೇತ ಕ್ರೀಡಾಪಟುಗಳಿಗೆ ಆಕರ್ಷಕ ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಸನ್ಮಾನಿಸಲಾಗಿದೆ. ಹಮ್ಮಿಕೊಳ್ಳುವ ಪ್ರಯುಕ್ತ ಆ ಸಂಬಂಧ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲ 5 ತಾಲೂಕುಗಳಲ್ಲೂ ಕೂಡ ನಾವು ಕ್ರೀಡೆಗಳನ್ನ ನಡೆಸಿ ಅಲ್ಲಿ ಆಯ್ಕೆಯಾದಂಥವ್ರನ್ನ ಜಿಲ್ಲಾ ಮಟ್ಟಕ್ಕೆ ಕಳಿಸಿ ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟವನ್ನು ನಡೆಸಿ ಅಲ್ಲಿ ಆಯ್ಕೆದವರಿಗೆ ಬಹುಮಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಈಗೇನು ಎಲ್ಲ ನಮ್ಮ ಪಂಚಾಯಿತಿಯ ಸಿಬ್ಬಂದಿಗಳು ದಿನ ವರ್ಷ ಪೂರ್ತಿ ಕೆಲಸ ಮಾಡ್ತಿರ್ತಾರೆ, ತುಂಬಾ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರ ಆರೋಗ್ಯದ ದೃಷ್ಟಿಯಿಂದ, ಅವರ ಮೆಂಟಲಿ ಮತ್ತೆ ಫಿಸಿಕಲ್ ಫಿಟ್ನೆಸ್ ದೃಷ್ಟಿಯಿಂದ ಇಂತಹ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡೋದ್ರಿಂದ ಅವರು ಕೂಡ ಒಂದು ಆಸಕ್ತಿ, ಹುಮ್ಮಸ್ಸು ಕೆಲಸ ಮಾಡೋದ್ರಲ್ಲಿ ಬರುತ್ತೆ. ಆ ನಿಟ್ಟಿನಲ್ಲಿ ಅವರ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೂ ಇದು ಒಂದು ದಾರಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಲ್ಲ 28 ಪಂಚಾಯಿತಿಗಳ ಎಲ್ಲ ಸಿಬ್ಬಂದಿಗಳು, PDO, ಸೆಕ್ರೆಟರಿ, STA ಆಗಿರ್ಬೋದು, ಬಿಲ್ ಕಲೆಕ್ಟರ್, ವಾಟರ್ ಮ್ಯಾನ್, ಸ್ವಚ್ಛತೆಗಾರರು, ಪ್ರತಿಯೊಬ್ಬ ಸಿಬ್ಬಂದಿಯು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಒಂದು ಗಜಶಿಲಾಪುರ ಕ್ರೀಡೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಇದನ್ನ ಸರ್ಜಾಪುರ ಒಂದು ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನಡೆಸಿದೀವಿ. ಅದರಲ್ಲಿ ಎಲ್ಲರೂ ಕೂಡ ತುಂಬಾ ಆಸಕ್ತಿಯಿಂದ, ತುಂಬಾ ಖುಷಿಯಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೂ ಇನ್ನೊಮ್ಮೆ ನನ್ನ ಪರವಾಗಿ ಮತ್ತೆ ನಮ್ಮ ಎಲ್ಲಾ ಸಿಬ್ಬಂದಿಯ ಪರವಾಗಿ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಈ ಒಂದು ಕ್ರೀಡಾಕೂಟನ ನಡೆಸಬೇಕು ಅಂತ ನಾವೆಲ್ಲ ಎಲ್ಲ ನಮ್ಮ ತಾಲೂಕ್ ಪಂಚಾಯತಿ ಮತ್ತೆ ಪಂಚಾಯತಿ ಎಲ್ಲ PDO ಅವರು ಎಲ್ಲ ಸೇರಿ ನಾವು ಒಂದು ಸಭೆ ನಡೆಸಿ ಯಾವ ರೀತಿ ನಾವು ಈ ಕ್ರೀಡೆಯನ್ನ ನಡೆಸಬೇಕು, ಆ ಕ್ರೀಡೆಗೆ ಏನ್ ಹೆಸರು ಕೊಡಬೇಕು, ಯಾವ ಕ್ರೀಡೆಗಳನ್ನ ಮಾಡಬೇಕು, ಸೊ ಯಾರೆಲ್ಲ ಭಾಗವಹಿಸಬೇಕು ಅಂತ ನಾವೀಗಾಗಲೇ ಹಿಂದಿನ ದಿನಗಳಲ್ಲಿ ಕುಂತು ಪ್ಲಾನಿಂಗ್ ಮಾಡಿದ್ವಿ. ಸೊ ಯಾವ ಕ್ರೀಡೆಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಕೂಡ ನಾವು ಮೊದಲೇ ಇದನ್ನ ಅವರು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಕೊಟ್ಟಿದ್ವಿ. ಸೊ ಎಲ್ಲರೂ ಕೂಡ ತುಂಬಾ ಆಸಕ್ತಿಯಿಂದ ಎಲ್ಲ ಕ್ರೀಡೆಗಳಲ್ಲೂ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಅದರಲ್ಲೂ ಅತ್ಯುತ್ತಮವಾಗಿ ಇದರಲ್ಲಿ ಕ್ರಿಕೆಟ್ ಮತ್ತೆ ನಮ್ಮ ವಾಲಿಬಾಲ್ ಟೀಮ್ ಆಗಿರ್ಬೋದು, ಪ್ರತಿಯೊಂದು ಸೆಟ್ಲ್ ಕಾಕು, ಕಬಡ್ಡಿ ಎಲ್ಲ ತುಂಬಾ ಚೆನ್ನಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಇದೊಂದು ಆನೇಕಲ್ ತಾಲೂಕು ಪಂಚಾಯಿತಿಯ ಒಂದು ಹಿಸ್ಟ್ರಿನಲ್ಲಿ ಇದೊಂದು ಒಳ್ಳೆಯ ಒಂದು ಶುಭ ದಿನವಾಗಿ ಹಿಸ್ಟ್ರಿಯಾಗಿ ಉಳಿಯುತ್ತೆ ಅನ್ನೋದಂತೂ ಹೇಳ್ಬೋದು. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಹೆಸರು ಶ್ಯಾಮ್ಲಾ ಅಂತ ಹೇಳ್ಬಿಟ್ಟು ನಾನು ಬಿಲಾಪುರ ಗ್ರಾಮ ಪಂಚಾಯಿತಿನಲ್ಲಿ ಡ್ರೈವರ್ ಕೆಲಸ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವತ್ತಿನ ದಿನ ತುಂಬಾನೇ ಖುಷಿ ಆಗ್ತಾ ಇದೆ ಸರ್. 28 ಪಂಚಾಯಿತಿಗಳು ಬಂದು ಭಾಗವಹಿಸಿ ಅದರಲ್ಲಿ ನಮ್ಮ PDO ಸರ್ ಮತ್ತೆ ವಾಟರ್ ಮೆನ್ಸು ಮತ್ತೆ ಸ್ವಚ್ಛತಾಗಾರರು ಮತ್ತು ಭಾಗವಹಿಸಿ ನಮ್ಗೆ ಈ ತರ ಟ್ರೋಫಿ ಪ್ರೋತ್ಸಾಹ ಕೊಟ್ಟು ನಮ್ಗೆ ಈ ತರ ನನ್ಗೆ ಟ್ರೋಫಿ ಬಂದಿರೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಸರ್. ನನ್ಗೆ ಇತಿಹಾಸದಲ್ಲಿ ಯಾರು ಇಲ್ಲಿವರೆಗೂ ಸರ್ಕಾರ ಎಲ್ಲರೂ ಸರ್, ಇದು ಇನ್ನ ನನ್ಗೆ ಏನ್ ಇಷ್ಟ ಅಂತಂದ್ರೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ಅಂತ ನನ್ಗೆ ತುಂಬಾ ಆಸೆ ಇದೆ ಸರ್. ನನ್ಗೆ ಎಲ್ಲಾ ವರ್ಗಗಳೆಲ್ಲ ಸ್ವಲ್ಪ